ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ ತರಗತಿಗಳಲ್ಲಿ in our previous classes we have studied about different types of electron emission. Along with that, we concentrated more on photo emission or photoelectric effect. So photoelectric effect andre ಏನು? Then we listed the observations of Hallward and Legnard, and also we studied about experimental study of photoelectric effect, the observations that were made during the experimental study. There are 5 prominent observations, and all the 5 of them were listed. Last 2 observations were called laws of photoelectric effect. ಅಂದರೆ ಇನ್ಸಿಡೆಂಟ್ ರೇಡಿಯೇಷನ್ನ ಫ್ರೀಕ್ವೆನ್ಸಿ ವ್ಯತ್ಯಾಸ ಆದರೆ ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟ್ ಮೇಲಾಗುವ ಪರಿಣಾಮ ಏನು, ಹಾಗೆ ಇಂಟೆನ್ಸಿಟಿ ವೇರಿ ಮಾಡಿದ್ರೆ ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟ್ ಮೇಲಾಗುವ ಪರಿಣಾಮ ಏನು, ಹಾಗೆ ಇಂಟೆನ್ಸಿಟಿ ವ್ಯತ್ಯಾಸ ಮಾಡಿದ್ರೆ ಕೈನೆಟಿಕ್ ಎನರ್ಜಿ ಆಫ್ ಫೋಟೋ ಎಲೆಕ್ಟ್ರಾನ್ಸ್ ಮೇಲಾಗುವ ಪರಿಣಾಮ ಏನು, ಫ್ರೀಕ್ವೆನ್ಸಿ ಆಫ್ ರೇಡಿಯೇಷನ್ ವ್ಯತ್ಯಾಸ ಮಾಡಿದ್ರೆ ಕೈನೆಟಿಕ್ ಎನರ್ಜಿ ಆಫ್ ಫೋಟೋ ಎಲೆಕ್ಟ್ರಾನ್ಸ್ ಮೇಲಾಗುವ ಪರಿಣಾಮ ಏನು. ಇದಿಷ್ಟನ್ನು ನಾವು ಹಿಂದಿನ ತರಗತಿಗಳಲ್ಲಿ ಕಲ್ತಿದ್ವಿ. Now we need to focus on Einstein's explanation for photoelectric effect. Einstein was awarded the Nobel Prize for his explanation on photoelectric effect. And Einstein applied the concept of what you call Planck's quantum theory to explain photoelectric effect. So photoelectric effect na explain ಮಾಡೋದಕ್ಕೆ ಅವನು ಐನ್ಸ್ಟೈನ್ ಪ್ಲ್ಯಾಂಕ್ಸ್ ಕ್ವಾಂಟಮ್ ಥಿಯರಿಯನ್ನು ಯೂಸ್ ಮಾಡಿಕೊಂಡ. ಸೊ ಅಕಾರ್ಡಿಂಗ್ ಟು ಐನ್ಸ್ಟೈನ್, you see, when you have radiations incident on a metal, ಒಂದು ಮೆಟಲ್ ತಗೊಂಡು ಅದರ ಮೇಲೆ ರೇಡಿಯೇಷನ್ ಇನ್ಸಿಡೆಂಟ್ ಮಾಡೋದು, ಸೂಟಬಲ್ ರೇಡಿಯೇಷನ್ ಇನ್ಸಿಡೆಂಟ್ ಮಾಡ್ತಾರೆ. So you all know, according to Planck's quantum theory, radiations will contain tiny particles, and those tiny particles are called photons. So radiation ಅಲ್ಲಿ tiny particles ಇರ್ತವೆ, ಅದಕ್ಕೆ photons ಅಂತ ಕರಿತೀವಿ. These photons collides with the electrons, surface electrons of the metals. ಮೆಟಲ್ ಮೇಲೆ ಇರುವಂಥ ಇಲೆಕ್ಟ್ರಾನ್, ಸರ್ಫೇಸ್ ಎಲೆಕ್ಟ್ರಾನ್ಸ್ ಯಾವುದಿರುತ್ತೆ ಅದ್ರ ಜೊತೆಗೆ ಈ ಫೋಟಾನ್ಸ್ ಕೊಲೈಡ್ ಆಗುತ್ತೆ, ಡಿಕ್ಕಿ ಹೊಡೆಯುತ್ತೆ. ಸೊ ಫಸ್ಟ್ ಪಾಯಿಂಟ್ ವಾಟ್ ಐನ್ಸ್ಟೈನ್ ಸೆಡ್ ವಾಸ್, when radiations falls on a metal surface, the photons present
with the surface electrons of the metal. So metal surface electrons ಜೊತೆಗೆ ಡಿಕ್ಕಿ ಹೊಡಿತಾರೆ. ಸೊ ಕೊಲ್ಯೂಷನ್ ಅಂದರೆ ಡಿಕ್ಕಿ ಹೊಡೆಯೋದು. ಸೊ ಈ ಡಿಕ್ಕಿಯಲ್ಲಿ ಎರಡು ಥರ ಡಿಕ್ಕಿಗಳಿವೆ. Collisions are of two types. So one of the type is called inelastic collusion. The other is called the elastic collusion. ಏನಿದು ಇನ್ಎಲಾಸ್ಟಿಕ್ ಕೊಲ್ಯೂಷನ್ನು ಎಲಾಸ್ಟಿಕ್ ಕೊಲ್ಯೂಷನ್ ಅಂದರೆ, ಸೊ ಎರಡು ಬಾಡಿಗಳ ನಡುವೆ ಡಿಕ್ಕಿ ಸಂಭವಿಸಿದಾಗ, if there is a collusion and during the collusion the kinetic energy and the momentum both are conserved. ಅಂದರೆ ಎರಡು ಬಾಡಿಗಳು ಡಿಕ್ಕಿ ಹೊಡೆಯೋದಕ್ಕಿಂತ ಮುಂಚೆ ಅವೆರಡರ ಒಟ್ಟು ಕೈನೆಟಿಕ್ ಎನರ್ಜಿ, ಚಲನಶಕ್ತಿ ಎಷ್ಟಿತ್ತೋ ಡಿಕ್ಕಿ ಹೊಡೆದ ಮೇಲೂ ಅವೆರಡರ ಕೈನೆಟಿಕ್ ಎನರ್ಜಿಯ ಕೊಲ್ಯೂಷನ್ ಆದ ನಂತರ ಕೂಡ, ಕೊಲ್ಯೂಷನ್ ಆದಮೇಲೂ ಕೈನೆಟಿಕ್ ಎನರ್ಜಿಯ ಮೊತ್ತ ಅಷ್ಟೇ ಇದ್ದರೆ, ಚಲನಶಕ್ತಿಯ ಮೊತ್ತ ಅಷ್ಟೇ ಇದ್ದರೆ ಅದನ್ನು ಇಲಾಸ್ಟಿಕ್ ಕೊಲ್ಯೂಷನ್ ಅಂತ ಕರಿತೀವಿ. ಡಿಕ್ಕಿ ಹೊಡೆಯೋಕ್ಕಿಂತ ಮುಂಚೆ ಮತ್ತು ಡಿಕ್ಕಿ ಆದಮೇಲೆ ಸಮ್ ಆಫ್ ದ ಕೈನೆಟಿಕ್ ಎನರ್ಜಿ ಆಫ್ ದ ಕೊಲೈಡಿಂಗ್ ಬಾಡೀಸಲ್ಲಿ ವ್ಯತ್ಯಾಸ ಕಂಡು ಬಂದರೆ ಆಗ ಅದನ್ನು ಇನ್ಎಲಾಸ್ಟಿಕ್ ಕೊಲ್ಯೂಷನ್ ಅಂತ ಕರಿತೀವಿ. ಮತ್ತು ಏನಾಯಿತು, ಕೈನೆಟಿಕ್ ಎನರ್ಜಿ ಏನಾಯಿತು ಅಂದರೆ, ಡಿಕ್ಕಿ ಹೊಡೆದಾಗ ಕೈನೆಟಿಕ್ ಎನರ್ಜಿ ಬೇರೆ ಎನರ್ಜಿಯಾಗಿ ಕನ್ವರ್ಟ್ ಆಗಿಬಿಟ್ಟಿದ್ರೆ ಅದನ್ನು ಇನ್ಎಲಾಸ್ಟಿಕ್ ಕೊಲ್ಯೂಷನ್. ಉದಾಹರಣೆಗೆ ಎರಡು ಬಾಡಿ ಕೊಲೈಡ್ ಆಯಿತು, ಕೊಲೈಡ್ ಆದಾಗ ಶಬ್ದ ಬರುತ್ತೆ. ಶಬ್ದ ಎಲ್ಲಿಂದ ಬಂತು? ಕೈನೆಟಿಕ್ ಎನರ್ಜಿ ಆಫ್ ದ ಬಾಡಿ ಅದು ಶಬ್ದ ಆಗಿ ಪರಿವರ್ತನೆ ಆಗಿದೆ. ಆರ್ ಎರಡು ಬಾಡಿ ಡಿಕ್ಕಿ ಹೊಡೆದ್ರೆ ಒಂದು ಬಾಡಿ ನೆಗ್ಗಿ ಹೋಗ್ಬೋದು, ಡಿಫಾರ್ಮ್ ಆಗ್ಬೋದು, ಶೇಪ್ ಚೇಂಜ್ ಆಗ್ಬೋದು. ಅಂದರೆ a part of the kinetic energy during collusion is converted into mechanical energy. ಹಾಗಾಗಿ ಕೊಲ್ಯೂಷನ್ಗಿಂತ ಮುಂಚೆ ಇದ್ದಂಥ ಟೋಟಲ್ ಕೈನೆಟಿಕ್ ಎನರ್ಜಿ, ಕೊಲ್ಯೂಷನ್ ಆದಮೇಲೆ ಇರುವಂಥ ಟೋಟಲ್ ಕೈನೆಟಿಕ್ ಎನರ್ಜಿ ಆಫ್ ದ ಬಾಡೀಸ್ ವ್ಯತ್ಯಾಸ ಕಂಡು ಬರುತ್ತೆ, ಕಡಿಮೆ ಆಗುತ್ತೆ. ಇಂಥ ಕೊಲ್ಯೂಷನ್ನ ಇನ್ಎಲಾಸ್ಟಿಕ್ ಕೊಲ್ಯೂಷನ್ ಅಂತ ಕರಿತೀವಿ. ಸೊ ಹಾಗಾದರೆ ಎಲಾಸ್ಟಿಕ್ ಕೊಲ್ಯೂಷನ್ ಅಂತಂದರೆ, ಕೊಲೈಡ್ ಆದಾಗ ಒಂದು ಬಾಡಿಯ ಕೈನೆಟಿಕ್ ಎನರ್ಜಿ ಮತ್ತೊಂದು ಬಾಡಿಯ ಕೈನೆಟಿಕ್ ಎನರ್ಜಿ ಕಂಪೇರ್ ಮಾಡಿದ್ರೆ ಆಗ ಒಂದು ಬಾಡಿಯ ಕೈನೆಟಿಕ್ ಎನರ್ಜಿ ಇನ್ನೊಂದು ಬಾಡಿಗೆ ಕಂಪ್ಲೀಟಾಗಿ ಟ್ರಾನ್ಸ್ಫರ್ ಆಗಿರುತ್ತೆ. ಕೊಲೈಡ್ ಆಗಬೇಕಾದ್ರೆ ಒಂದು ಬಾಡಿಯ ಕೈನೆಟಿಕ್ ಎನರ್ಜಿ ಎಷ್ಟು ಕಡಿಮೆ ಆಗುತ್ತೋ ಇನ್ನೊಂದು ಬಾಡಿಯ ಕೈನೆಟಿಕ್ ಎನರ್ಜಿ ಕಡಿಮೆ ಆದಷ್ಟು ಜಾಸ್ತಿ ಆಗಿದ್ರೆ, ಒಂದು ಬಾಡಿದು ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಇನ್ನೊಂದು ಜಾಸ್ತಿ ಆದರೆ ಆಗ ಅದನ್ನು ಇಲಾಸ್ಟಿಕ್ ಕೊಲ್ಯೂಷನ್ ಅಂತ ಕರಿತೀವಿ. ಸೊ ಐನ್ಸ್ಟೈನ್ ಸೇಸ್, when collusion occurs between the photons and the electrons, the collusion is perfectly elastic. ಅಂದರೆ ಫೋಟಾನ್ನ ಸಂಪೂರ್ಣ ಎನರ್ಜಿ ಸರ್ಫೇಸ್ ಎಲೆಕ್ಟ್ರಾನ್ಸಿಗೆ ಟ್ರಾನ್ಸ್ಫರ್ ಆಗಿಬಿಡ್ತದೆ. ಸೊ ಇದು ಐನ್ಸ್ಟೈನ್ ಹೇಳಿದಂಥ ಎರಡನೇ ಮುಖ್ಯವಾದಂಥ ಬಿಂದು. ದ ಸೆಕೆಂಡ್ ಪಾಯಿಂಟ್ ಈಸ್ during the collusion the kinetic energy, the energy of photon is completely
transfer to the surface electron. ಸರ್ಫೇಸ್ ಎಲೆಕ್ಟ್ರಾನ್ಗೆ ಸಂಪೂರ್ಣವಾಗಿ ಟ್ರಾನ್ಸ್ಫರ್ ಆಗುತ್ತೆ. ಹೆನ್ಸ್ ದ ಕೊಲ್ಯೂಷನ್ ಈಸ್ ಪರ್ಫೆಕ್ಟ್ಲಿ elastic. So perfectly elastic pollution ಆಗುತ್ತೆ. ಸೊ ಈ ತರ ಆಗೋದ್ರಿಂದ ಏನಾಗುತ್ತೆ, the energy of surface electrons of the metal increases. ಸೊ ಈ ಥರ ಡಿಕ್ಕಿ ಆಗೋದ್ರಿಂದ ಮೆಟಲ್ ಸರ್ಫೇಸ್ ಮೇಲಿರುವಂಥ ಎಲೆಕ್ಟ್ರಾನ್ನ ಕೈನೆಟಿಕ್ ಎನರ್ಜಿ ಸಹಜವಾಗಿ ಜಾಸ್ತಿ ಆಗುತ್ತೆ, ಬಿಕಾಸ್ ದ ಎಲಾಸ್ಟಿಕ್ ಪೊಲ್ಯೂಷನ್ ಅಕರ್ಸ್. ಸೊ ಯಾವಾಗ ಸರ್ಫೇಸ್ ಎಲೆಕ್ಟ್ರಾನ್ಸ್ನ ಕೈನೆಟಿಕ್ ಎನರ್ಜಿ ಜಾಸ್ತಿ ಆಗುತ್ತೋ ಆಗ ಅದು ಮೆಟಲ್ ಬಿಟ್ಟು ಆಚೆ ಬರುವಂತಹ ಸಾಧ್ಯತೆ ಜಾಸ್ತಿ ಇದೆ. ಬಂದೇ ಬರುತ್ತೆ ಅನ್ನುವ ಗ್ಯಾರಂಟಿ ಏನಿಲ್ಲ, ಬರಬಹುದು, ಬರುವ ಸಾಧ್ಯತೆ ಇದೆ. ಯಾಕೆ ಸಾಧ್ಯತೆ ಇದೆ? ಬಿಕಾಸ್ ದ ಕೈನೆಟಿಕ್ ಎನರ್ಜಿ ಆಫ್ ದ ಸರ್ಫೇಸ್ ಎಲೆಕ್ಟ್ರಾನ್ ಈಸ್ ಇನ್ಕ್ರೀಸ್ಡ್ ಡ್ಯೂ ಟು ದ ಟ್ರಾನ್ಸ್ಫರ್ ಆಫ್ ಎನರ್ಜಿ ಫ್ರಮ್ ದ ಫೋಟಾನ್ಸ್ ದಟ್ ಟು ವಿಚ್ ಇಟ್ ಕೊಲೈಡ್ಸ್. ಸೊ ಹಾಗಾಗಿ ಎಲೆಕ್ಟ್ರಾನ್ ಆಚೆ ಬರೋ ಚಾನ್ಸಸ್ ಜಾಸ್ತಿ ಇದೆ. ಸೊ ದ ನೆಕ್ಸ್ಟ್ ಪಾಯಿಂಟ್ ದಟ್ ಯು ವಾಂಟ್ ಟು ರಿಮೆಂಬರ್ ಇಸ್ due to increase in the kinetic energy of the surface electrons, the electrons from the metal surface might get emitted. ಆಚೆ ಬರಬಹುದು, ಬರದೇ ಬರುತ್ತೆ ಅನ್ನುವ ಗ್ಯಾರಂಟಿನೂ ಇಲ್ಲ, ಬರಬಹುದು ಅಂತೇಳಿ. ಸರಿ, ಈಗ ಆಚೆ ಬರಬೇಕಾದ್ರೆ ನಾನು ಕೊಡೋ ರೇಡಿಯೇಷನ್ಗೆ ಒಂದು ಸರ್ಟನ್ ಮಿನಿಮಮ್ ಎನರ್ಜಿ ಇರಬೇಕು. ಅದಕ್ಕಿಂತ ಕಡಿಮೆ ಎನರ್ಜಿ ಕೊಟ್ಟರೆ ರೇಡಿಯೇಷನ್ ಮೂಲಕ ಎಲೆಕ್ಟ್ರಾನ್ ಆಚೆ ಬರೋಕ್ಕೆ ಸಾಧ್ಯ ಇಲ್ಲ. ಯಾವುದೇ ಕೆಲಸ ಮಾಡಬೇಕಾದ್ರೂ ಕೂಡ ಒಂದು ಸರ್ಟನ್ ಮಿನಿಮಮ್ ಎನರ್ಜಿ ಅಂತ ಇರುತ್ತೆ. ಆ ಮಿನಿಮಮ್ ಎನರ್ಜಿಗಿಂತ ಕಡಿಮೆ ಕೊಟ್ಟರೆ ಕೆಲಸ ಆಗಲ್ಲ. ಒಂದು 50 kg ಮೂಟೆನ 2 ವರ್ಷದ ಮಗುನ ಕರ್ಕೊಂಡು ಬಂದು ತಳ್ಳು ಅಂತ ಹೇಳಿದ್ರೆ ತಳ್ಸೋಕ್ಕಾಗಲ್ಲ. ಹಾಗಂತ ಅದು ಎನರ್ಜಿ ಹಾಕಲ್ಲ ಅಂತಲ್ಲ, ಹಾಕುತ್ತೆ, ಆದರೆ ಆ ಮಗು ಕೊಡೋ ಎನರ್ಜಿ ಸಾಲದು. ಹಾಗೆ ನೀವು ಯಾವುದೇ ಕೆಲಸ ಮಾಡಿ, ಈ ಕೆಲಸ ಮಾಡಬೇಕಾದ್ರೆ ಒಂದು ಮಿನಿಮಮ್ ಎನರ್ಜಿಗಿಂತ ಕಡಿಮೆ ಎನರ್ಜಿ ಕೊಟ್ಟಾಗ ಕೆಲಸ ಆಗೋಲ್ಲ. ಹಾಗೆ ಎಲೆಕ್ಟ್ರಾನ್ನ ಮೆಟಲಿಂದ ಆಚೆ ತರಬೇಕಾದ್ರೆ ನಾವು ಆ ಮೆಟಲ್ಗೆ ರೇಡಿಯೇಷನ್ ಮೂಲಕ ಒಂದು ಮಿನಿಮಮ್ ಎನರ್ಜಿ ಕೊಡಬೇಕು. ಈ ಮಿನಿಮಮ್ ಎನರ್ಜಿಯನ್ನು ನಾವು ಫೋಟೋ ಎಲೆಕ್ಟ್ರಿಕ್ ವರ್ಕ್ ಫಂಕ್ಷನ್ ಅಂತ ಕರಿತೀವಿ. ಫೋಟೋ ಎಲೆಕ್ಟ್ರಿಕ್ ವರ್ಕ್ ಫಂಕ್ಷನ್ ಅಂತ ಅದಕ್ಕೆ ಹೆಸರು. ಈಗ ನೀವು 50 kg ಮೂಟೆಯನ್ನು ನೀವು ತಳ್ಳಬೇಕಾದ್ರೆ ಎಷ್ಟು ಮಿನಿಮಮ್ ಎನರ್ಜಿ ಕೊಡಬೇಕೋ ಅಷ್ಟೇ ಮಿನಿಮಮ್ ಎನರ್ಜಿಯನ್ನು 100 kg ಮೂಟೆ ತಳ್ಳಿದ್ರೆ ಕೊಡ್ತೀನಿ ಅಂತಂದರೆ ಆಗೋಲ್ಲ. ಹಾಗೆ 50 kg ಮೂಟೆಯನ್ನು ನೀವು ಗಾಳಿ ಇರುವಂಥ ಒಂದು ಪ್ಲ್ಯಾಟ್ಫಾರ್ಮ್ ಮೇಲಿಟ್ಟು ಅದಕ್ಕೆ ಎಷ್ಟು ಎನರ್ಜಿ ಕೊಡಬೇಕೋ ಅಷ್ಟೇ ಎನರ್ಜಿಯನ್ನು ಗಾಳಿ ಇಲ್ಲದೆ ಇರುವಂಥ ರಫ್ ಫ್ಲೋರ್ ಮೇಲಿಟ್ಟು ತಳ್ತೀನಿ ಅಂತಂದರೆ ಆಗಲ್ಲ.
ಗಾಳಿ ಇರುವಂಥ ಒಂದು ಪ್ಲ್ಯಾಟ್ಫಾರ್ಮ್ ಮೇಲಿಟ್ಟರೆ ಕಡಿಮೆ ಎನರ್ಜಿ ಕೊಟ್ಟರೆ ಸಾಕು. ಅದೇ ಥರ ರಫ್ ಸರ್ಫೇಸ್ ಮೇಲೆ ಇಟ್ಬಿಟ್ಟು 50 kg ತಳ್ಳಬೇಕು ಅಂದರೆ ಜಾಸ್ತಿ ಎನರ್ಜಿ ಕೊಡಬೇಕು. ಅವೆಲ್ಲ ನಮ್ಮ ಡೈಲಿ ಎಕ್ಸ್ಪೀರಿಯನ್ಸಲ್ಲಿ ನಾವೆಲ್ಲ ನೋಡಿರುವಂಥದ್ದು. ಏನಿದರ ಅರ್ಥ ಏನು ಅಂದರೆ, ಆ ಮಿನಿಮಮ್ ಎನರ್ಜಿ ಅನ್ನೋದು ಎಲ್ಲ ಕಡೆ ಒಂದೇ ಇರಲ್ಲ, ಎಲ್ಲದಕ್ಕೂ ಒಂದೇ ಇರಲ್ಲ. ಹಾಗೆಯೇ ಈ ಫೋಟೋ ಎಲೆಕ್ಟ್ರಿಕ್ ವರ್ಕ್ ಫಂಕ್ಷನ್ನು ಎಲ್ಲ ಮೆಟಲ್ ಸರ್ಫೇಸ್ಗೂ ಒಂದೇ ಅಲ್ಲ, ಬೇರೆ ಬೇರೆ ಮೆಟಲ್ ಸರ್ಫೇಸ್ಗೆ ಬೇರೆ ಬೇರೆ ಇರುತ್ತೆ. ಸೊ ಹಾಗಾದರೆ ಮುಂದೆ ಅವನೇನು ಹೇಳಿದ್ದಾನೆ, ದ ನೆಕ್ಸ್ಟ್ ಪಾಯಿಂಟ್ ಈಸ್, ಸೊ ಟು ಎಮಿಟ್ electrons from a metal surface with zero kinetic energy. Kinetic energy ಇರೋದು ಬೇಡ, ಸುಮ್ಮನೆ ಮೂವ್ ಮಾಡೋದು, ಸುಮ್ಮನೆ ಮೆಟಲ್ನ ಎಮಿಟ್ ಮಾಡಿಸೋದು. To emit electrons from a metal surface with zero kinetic energy, there is a certain minimum energy of the radiation needed. So, ಈ ಮಿನಿಮಮ್ ಎನರ್ಜಿಗೆ ಫೋಟೋ ಎಲೆಕ್ಟ್ರಿಕ್ ವರ್ಕ್ ಫಂಕ್ಷನ್ ಅಂತ ಕರೀತಾರೆ. ದ ಮಿನಿಮಮ್ ಎನರ್ಜಿ of the radiation required to emit electrons from the metal surface with zero kinetic energy is called the photoelectric work function. Phi ಅಂತ represent. ಸೊ ಈಗ ನಾವು ಫೋಟೋ ಎಲೆಕ್ಟ್ರಿಕ್ ವರ್ಕ್ ಫಂಕ್ಷನ್ ಎಷ್ಟಿರುತ್ತೋ ಅಷ್ಟು ಎನರ್ಜಿ ಕೊಟ್ಬಿಟ್ರೆ ಎಲೆಕ್ಟ್ರಾನು ಮೆಟಲ್ ಸರ್ಫೇಸಿಂದ ಆಚೆ ಬಂದ್ಬಿಡುತ್ತೆ. ಹಾಗಾದರೆ ನಾವು ಫೋಟೋ ಎಲೆಕ್ಟ್ರಿಕ್ ವರ್ಕ್ ಫಂಕ್ಷನ್ಗಿಂತ ಜಾಸ್ತಿ ಎನರ್ಜಿ ಕೊಟ್ಬಿಟ್ರೆ ಏನಾಗುತ್ತೆ? ಅವಾಗ ಎಲೆಕ್ಟ್ರಾನ್ ಆಚೆ ಬರಲ್ವಾ? ಬರುತ್ತೆ. ಆದರೆ ನಾವು ಕೊಟ್ಟಂಥ ಎಕ್ಸಸ್ ಎನರ್ಜಿ, ವರ್ಕ್ ಫಂಕ್ಷನ್ಗಿಂತ ಜಾಸ್ತಿ ಕೊಟ್ಟವಾಗ ಎಕ್ಸಸ್ ಎನರ್ಜಿ ಅದೇನಾಯಿತು? ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಪ್ರಕಾರ ಅದು ಎಲೆಕ್ಟ್ರಾನ್ನ ಕೈನೆಟಿಕ್ ಎನರ್ಜಿಯಾಗಿ ಪರಿವರ್ತನೆ ಆಗಿರುತ್ತೆ. ಮೀನ್ಸ್ ಟು ಸೇ, ಇಫ್ ದ ಎನರ್ಜಿ ಆಫ್ ಇನ್ಸಿಡೆಂಟ್ ರೇಡಿಯೇಷನ್ ಈಸ್ ಗ್ರೇಟರ್ ದ್ಯಾನ್ ದ ವರ್ಕ್ ಫಂಕ್ಷನ್, ದೆನ್ ದ ಎಕ್ಸಸ್ ಎನರ್ಜಿ appears as the kinetic energy of photoelectrons. ಸಿಂಪಲ್ ಮೀನಿಂಗು, ವರ್ಕ್ ಫಂಕ್ಷನ್ ಅಷ್ಟು ಕೊಟ್ಟರೆ ಎಲೆಕ್ಟ್ರಾನ್ ಆಚೆ ಬರುತ್ತೆ. ವರ್ಕ್ ಫಂಕ್ಷನ್ಗಿಂತ ಜಾಸ್ತಿ ಎನರ್ಜಿ ಕೊಡ್ತಾ ಹೋದರೆ ನೀವು ಕೊಡೋ ಎಕ್ಸಸ್ ಎನರ್ಜಿ ಅಲ್ಲ, ಅದು ಫೋಟೋ ಎಲೆಕ್ಟ್ರಾನ್ಸ್ನ ಕೈನೆಟಿಕ್ ಎನರ್ಜಿಯಾಗಿ ಗೋಚರವಾಗುತ್ತೆ, ಗೊತ್ತಾಗುತ್ತೆ. ಸೊ ಅದನ್ನೇನು ಬರೆಯೋದು? ಇಫ್ the energy of radiation is incident on the matter is more than the work function, then the excess energy appears as the kinetic energy of the photoelectrons.
ಈ 7 ಸಂಗತಿಗಳನ್ನು ಐನ್ಸ್ಟೈನ್ನು ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟ್ ಯಾವಾಗ ಉಂಟಾಗುತ್ತೆ, ಹೇಗೆ ಉಂಟಾಗುತ್ತೆ, ಯಾಕೆ ಉಂಟಾಗುತ್ತೆ, ಮತ್ತು ಫೋಟೋ ಎಮಿಷನ್ ಆದ ಮೇಲಿನ ಪರಿಣಾಮ ಪ್ರಭಾವ ಏನು ಅನ್ನೋದನ್ನು ಈ 7 ಪಾಯಿಂಟ್ಗಳ ಮೂಲಕ ಎಕ್ಸ್ಪ್ಲೈನ್ ಮಾಡಿದ್ದಾನೆ. ಆ್ಯಂಡ್ ವಿ ಹ್ಯಾವ್ ಟು ರಿಮೆಂಬರ್. ಮುಂದಿನ ವಿಡಿಯೋನಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಐನ್ಸ್ಟೈನ್ ಏನೇನು ಇಕ್ವೇಷನ್ನ ಕೊಟ್ಟಿದ್ದಾನೆ ಅನ್ನೋದನ್ನು ನಾವು ನೋಡೋಣ.